ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಒಳ್ಳೆ ಟಾಪಿಕ್ ಜೊತೆ ಬಂದಿದ್ದೀನಿ. ಹಲಸಿನ ಹಣ್ಣಿನ ಬಗ್ಗೆ ಪ್ರಯೋಜನನ ಹೇಳ್ತಾ ಇದ್ದೀನಿ. ಇದು ಎಷ್ಟು ಪ್ರಯೋಜನಕಾರಿ ಅಂದರೆ ಸಿಕ್ಕಿದ್ರೆ ಮಾತ್ರ ಬಿಡಲೇಬೇಡಿ. ಹಲಸಿನ ಹಣ್ಣು ಒಂದು ವಿಶಿಷ್ಟವಾದ ಪ್ರಯೋಜನನ ಹೊಂದಿದೆ. ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಸಾಮರ್ಥ್ಯನ ಹೊಂದಿದೆ ಮತ್ತು ಇದರಲ್ಲಿ ವಿಟಮಿನ್ ಸಿ ತುಂಬ ಜಾಸ್ತಿ ಇರೋದ್ರಿಂದ ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನು ಜಾಸ್ತಿ ಮಾಡುತ್ತೆ. ಇದು ಸೋಂಕುಗಳ ವಿರುದ್ಧನೂ ಹೋರಾಡಲು ಅವಶ್ಯಕವಾಗಿದೆ ಮತ್ತು ಇದು ಜೀರ್ಣಕ್ರಿಯೆಯನ್ನು ಸಹ ಸುಧಾರಿಸುತ್ತೆ, ಹೃದಯದ ಆರೋಗ್ಯನ ಸಹ ಹೆಚ್ಚಿಸುತ್ತೆ, ಕೊಲೆಸ್ಟ್ರಾಲ್ನ ಮ್ಯಾನೇಜ್ಮೆಂಟ್ ಮಾಡುತ್ತೆ, ಚರ್ಮದ ಆರೋಗ್ಯವನ್ನು ಸಹ ತುಂಬ ಚೆನ್ನಾಗಿಡುತ್ತೆ ಮತ್ತು ಯಾರ್ಯಾರು ತೂಕ ನಷ್ಟ ಮಾಡೋಕ್ಕೆ ಕಷ್ಟಪಡ್ತಿದ್ದೀರಾ ಅದಕ್ಕೂ ಸಹ ಇದು ಸಹಾಯಕವಾಗಿದೆ. ರಕ್ತದ ಸಕ್ಕರೆ ಮಟ್ಟವನ್ನು ಸಹ ನಿಯಂತ್ರಿಸಿಬಿಟ್ಟು ಮೂಳೆಗಳ ಆರೋಗ್ಯವನ್ನು ಸಹ ಉತ್ತೇಜಿಸುತ್ತೆ ಮತ್ತು ದೃಷ್ಟಿಯನ್ನು ಹೆಚ್ಚಿಸಿಬಿಟ್ಟು ನಮಗೆ ಶಕ್ತಿನ ಒದಗಿಸುತ್ತೆ. ಇಷ್ಟೆಲ್ಲ ಪ್ರಯೋಜನಕಾರಿ ಇರುವ ಈ ಹಲಸಿನ ಹಣ್ಣನ್ನು ಸಿಕ್ಕಿದಾಗ ಯಾರಾದರೂ ಬಿಟ್ಟರೆ ಅವರೇ ಮೂರ್ಖರು ಅಂತ ಹೇಳ್ಬೋದು. ಮತ್ತು ಇದು ಪ್ರಕೃತಿ ದತ್ತವಾಗಿ ಸಿಗೋದ್ರಿಂದ ನ್ಯೂಟ್ರಿಷನ್ ಈಗ ಒಂದೇ ಹಣ್ಣಲ್ಲಿ ಸಿಗುತ್ತೆ. ಮನುಷ್ಯರು ತಿಂದಾದ್ಮೇಲೆ ಅದನ್ನು ಉಳಿದಿರೋದನ್ನು ವೇಸ್ಟ್ ಮಾಡಬಾರ್ದಲ್ವ, ಹಾಗಾಗಿ ಈ ಥರ ಸಣ್ಣದಾಗಿ ಕೊಚ್ಚಿಬಿಟ್ಟು ದನಗಳಿಗೆ ಕೊಡಬೇಕು. ದಪ್ಪ ಆದರೆ ಅದಕ್ಕೆ ತಿನ್ನೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಪಾಪ ಮನುಷ್ಯರಾದರೆ ಅವ್ರವ್ರದನ್ನ ಅವರೇ ಮಾಡ್ಕೊತಾರೆ, ಅವು ಮೂಕ ಪ್ರಾಣಿಗಳಲ್ವ. ಸೊ ಹಂಗಾಗಿ ನಾವು ಅದ್ರ ಭಾವನೆನ ಅರ್ಥ ಮಾಡಿಕೊಂಡು ಅವಕ್ಕೆ ಹಾಕಬೇಕು. ಮನುಷ್ಯನು ಕೆಲವೊಂದು ಸತಿ ಮೂಕ ಪ್ರಾಣಿ ಆಗಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.